ನೋಡಿ, ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ದದ್ದಲ್ ಇಲ್ಲಿ ತನಕ ನಾಪತ್ತೆ. ಏನೋ ರಾಯಚೂರಿಗೆ ಹೋದ್ರು, ಅಜ್ಞಾತವಾಗ್ಬಿಟ್ರು ಅಂತೆಲ್ಲ ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಇವತ್ತು ಇಡಿ ಅವರು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅವರು. ಆ ವಿಚಾರಣೆಗೆ ಹಾಜರಾದಾಗ ಬಂಧನ ಕೂಡ ಆಗಬಹುದು. ಒಂದು ಕಡೆ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಪಾಲ್ಗೊಳ್ತಾರಾ, ಇಲ್ಲ ಅಂತಂದರೆ ಆ ಕಡೆ ವಿಚಾರಣೆಗೆ ಹಾಜರಾಗ್ತಾರಾ. ನಿನ್ನೆ UT ಖಾದರ್ ಅವರು, ಸ್ಪೀಕರ್ ಅವರು ಒಂದು ಮಾತು ಹೇಳಿದರು. ಏನಂದರೆ, ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲಿ ಶಾಸಕರನ್ನ, ಸಚಿವರನ್ನ ಏನಾದರೂ ಅರೆಸ್ಟ್ ಮಾಡಬೇಕಾಗಿ ಬಂದರೆ ಆವಾಗ ಪರ್ಮಿಷನ್ ತಗೋಬೇಕಾಗತ್ತೆ, ಕಾನೂನಿನ ಚೌಕಟ್ಟನ್ನ ನಾವು ಕೂಡ ನೋಡ್ತೀವಿ ಅಂತ ಹೇಳಿದರು. ಹಾಗಾಗಿ ಏನಾದರೂ ಸ್ಪೀಕರ್ ಅವರ ಪರ್ಮಿಷನ್ ತಗೊಂಡು ದದ್ದಲ್ ಅವ್ರನ್ನ ವಶಕ್ಕೆ ಪಡಿತಾರಾ, ವಿಚಾರಣೆಗೆ ಹಾಜರಾಗ್ದೇ ಅಧಿವೇಶನಕ್ಕೆ ಬಂದರೆ ಅಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಾರಾ, ಅಥವಾ ಇವತ್ತೊಂದಿನ ಬೇಡ ಅಂತಂದ್ಬಿಟ್ಟು ವಿಚಾರಣೆಗೆ ಹಾಜರಾಗ್ತಾರಾ, ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾಗೇಂದ್ರ ಅವರ ಬಂಧನ ಅಂತೂ ಆಗಿದೆ. ಈಗ ಸದ್ಯಕ್ಕೆ ಬಸನಗೌಡ ದದ್ದಲ್ ನಿಗಮದ ಅಧ್ಯಕ್ಷ, ಏನಾಗುತ್ತೆ ಅಂತ ನೋಡೋಣ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ. ಮೂರ್ತಿ, ಈಗಾಗಲೇ 11 ಗಂಟೆಗೆ ಬನ್ನಿ ಅಂತಂದ್ಬಿಟ್ಟು ದದ್ದಲ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಧಿವೇಶನ ಕೂಡ ಇದೆ. ಒಂದು ವೇಳೆ ವಿಚಾರಣೆಗೆ ಹಾಜರಾದರೆ ದದ್ದಲ್ ಅವರು ಮುಂದೇನು, ಹಾಜರಾಗದಿದ್ದರೆ ಮುಂದೇನು ಅಂತ. ಅರವಿಂದ, ಕಳೆದ ಶುಕ್ರವಾರ ಬಸನಗೌಡ ದದ್ದಲ್ SIT ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಅವತ್ತು ಕೊನೆಯ ದಿನ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದು, ಆ ಬಳಿಕ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಈ ನಡುವೆ ಕಳೆದ ಶುಕ್ರವಾರದಿಂದ ಈ ಇಡಿ ಅಧಿಕಾರಿಗಳು ಸಹ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ನಡುವೆ ಇಡಿ ಅಧಿಕಾರಿಗಳು ಹಾಗೆ SIT ಈ ಇಬ್ಬರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ, ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗ್ತಿದೆ. ಹೀಗಾಗಿ ಶಾಸಕರನ್ನು ಅರೆಸ್ಟ್ ಮಾಡಬೇಕು ಅನ್ನೋದೇ ಆದರೆ ಸ್ಪೀಕರ್ ಅವರ ಪರ್ಮಿಷನನ್ನು ತೆಗೆದುಕೊಳ್ಬೇಕು. ಹೀಗಾಗಿ ಅಷ್ಟು ಸುಲಭವಾಗಿ ಇವತ್ತಿನಿಂದ ಶಾಸಕರನ್ನು ಯಾವುದೇ ತನಿಖಾ ಸಂಸ್ಥೆಗಳಾಗಲಿ ವಶಕ್ಕೆ ಪಡೆಯೋದು ಅಥವಾ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಇವತ್ತಿನಿಂದ ಏನಾದರೂ ಬಸನಗೌಡ ದದ್ದಲ್ ವಿಧಾನಮಂಡಲದ ಅಧಿವೇಶನಕ್ಕೆ ಹಾಜರಾಗ್ತಾರಾ ಅನ್ನೋ ಒಂದು ಕುತೂಹಲ ಇದೆ. ಯಾಕಂತ ಹೇಳಿದ್ರೆ, ಕಳೆದ ಶುಕ್ರವಾರ ಕಂಡು ಬಂತಂಥವ್ರು ನಿನ್ನೆ ರಾಯಚೂರಿನಲ್ಲಿ ಕಂಡು ಬಂದರು ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತು. ಆ ಬಳಿಕ ಅವರು ಬೆಂಗಳೂರಿಗೆ ಬಂದ್ರ, ಆಂಧ್ರ ಪ್ರದೇಶದ ಕಡೆ ಹೋದ್ರ ಗೊತ್ತಿಲ್ಲ. ಹೀಗಾಗಿ ಇವತ್ತು ಇಡಿ ವಿಚಾರಣೆಗೆ ಹಾಜರಾದಂತಹ ಪಕ್ಷದಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬಂದಂತಹ ಸಂದರ್ಭದಲ್ಲಿ ಅವರು ಸ್ಪೀಕರನ್ನು ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಸ್ಪೀಕರ್ ಕಾನೂನಿನ ಅವಶ್ಯಕತೆಗಳನ್ನು ನೋಡ್ಕೊಳ್ತಾರೆ. ಕಾನೂನಿನಲ್ಲಿ ಏನು ಇದೆ ಅನ್ನೋದನ್ನು ನೋಡಿಕೊಂಡು ಪರ್ಮಿಷನ್ಗೆ ಅವಕಾಶ ಕೊಡ್ತಾರಾ, ಇಲ್ಲ ವಿಧಾನಮಂಡಲ ಅಧಿವೇಶನ ನಡೀತಿದೆ ಅಂತೇಳಿ ಅಲ್ಗಳಿತಾರ ಗೊತ್ತಿಲ್ಲ. ಆದರೆ ಇದುವರೆಗೂ ಕೂಡ ಇಡಿ ಅಧಿಕಾರಿಗಳ ಕೈಗೆ ದದ್ದಲ್ ರವರು ಸಿಕ್ಕಿಲ್ಲ. ಇನ್ನು SIT ವಿಚಾರಣೆಗೆ ಹಾಜರಾದರೂ ಕೂಡ ಈಗಾಗಲೇ 2 ಬಾರಿ ಬಸನಗೌಡ ದದ್ದಲ್ SIT ವಿಚಾರಣೆಗೆ ಹಾಜರಾಗಿದ್ದಾರೆ. ಇವತ್ತು ಕೂಡ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ಅರೆಸ್ಟ್ ನಾವು ಮಾಡೋದಿಲ್ಲ ಅಂತೇಳಿ ಈ ಹಿಂದೆ ಹೇಳಿದ್ದಾರೆ. ಹೀಗಾಗಿ SITಯಿಂದ ಯಾವುದೇ ಭಯ ದದ್ದಲ್ ರವ್ರಿಗೆ ಇಲ್ಲ. ಆದರೆ ಈಗಾಗಲೇ ನಾಗೇಂದ್ರ ಅವ್ರನ್ನ ಇಡಿ ಅರೆಸ್ಟ್ ಮಾಡಿರೋದ್ರಿಂದ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡುವ ಭಯದಲ್ಲಿದ್ದಾರೆ. ಆದರೆ ಇಂದಿನಿಂದ 10 ದಿನಗಳ ಕಾಲ ವಿಧಾನಮಂಡಲದ ಅಧಿವೇಶನ ಇರೋದ್ರಿಂದ ಅಷ್ಟು ಸುಲಭವಾಗಿ ಶಾಸಕರನ್ನು ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಈ 10 ದಿನ ಏನಿದೆ ಇದು ಒಂದಷ್ಟು ಸೇಫ್ ಆಗಬಹುದು ದದ್ದಲ್ ರವರಿಗೆ ಅನ್ನೋ ಮಾತುಗಳು, ಅಭಿಪ್ರಾಯಗಳು ಕೇಳಿಬರ್ತಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ವೇಳೆ ಸ್ಪೀಕರ್ ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಇಡಿ ಅಧಿಕಾರಿಗಳು ಮುಂದೇನು ಮಾಡಬಹುದು? ಏನಾದರೂ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ತಾರಾ ಮತ್ತೆ ಗೊತ್ತಿಲ್ಲ. ಬಟ್ ಅದ್ರ ಬದಲು ಏನಾದರೂ ವಿಚಾರಣೆಗೆ ಹಾಜರಾದರೆ ಸ್ವಲ್ಪ ರಿಯಾಯಿತಿ ಏನಾದರೂ ತೋರಿಸಬಹುದು. ನೋಡೋಣ, ಇವತ್ತು 11 ಗಂಟೆ ಗೊತ್ತಾಗುತ್ತೆ ದದ್ದಲ್ ಅವರು ಅಧಿವೇಶನಕ್ಕೆ ಬರ್ತಾರಾ ಅಥವಾ ವಿಚಾರಣೆಗೆ ಹಾಜರಾಗ್ತಾರಾ. ಈ ಎರಡೂ ಮಾಡದೆ ಇನ್ನೆಲ್ಲಾದರೂ ಎಸ್ಕೇಪ್ ಆಗ್ತಾರಾ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕು.